ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಬ್ಬರು ಎಮ್ ಎಲ್ ಎದಾರ ನೋಡ್ರಿ. ಆ ಎಮ್ ಎಲ್ ಎನ ಸ್ಟೋರಿ ತೊಗೊಂಡು ಹೊಂಟೇನಿ. ಎಲ್ಲಿ ಹೊಂಟಾನ ಕಾಕ ಅಂದ್ರೆ ಯಲಬುರ್ಗಕ್ಕೆ ಹೊಂಟಾನ. ಯಲಬುರ್ಗ ಅಲ್ಲಿ ಕ್ಷೇತ್ರದ ಈ ಹಿಂದೆ ಮೊದಲ ಶಾಸಕ ಇದ್ದಂಥ ಹಾಲಪ್ಪ ಆಚಾರ್ ಮಂತ್ರಿ ಸಹಿತ ಇದ್ದರು. ಅವರು ಇವತ್ತು ಸೋತರು ಸಹಿತ ಈಗ ಅಲ್ಲಿ ಮತ್ತೊಬ್ಬರು ಬಂದಾರ, ಬಸವರಾಜ ರಾಯರೆಡ್ಡಿ. ಯಾಕೋ ಅಲ್ಲಿ ಆ ಕ್ಷೇತ್ರದ ಜನ ಅವ್ರಿಗೊಮ್ಮೆ ಭಾಳ ಚಾಣಾಕ್ಷ ಜನ ರೀಪ್ಪ, ಪುಣ್ಯವಂತ ಜನ ನೀವು. ಆ ಹಾಲಪ್ಪ ಆಚಾರು ಅಂಥ ಪ್ರಾಮಾಣಿಕರನ್ನ ಈ ಬಸವರಾಜ ರಾಯರೆಡ್ಡಿನೂ ಸಹಿತ ಪ್ರಾಮಾಣಿಕರು. ಯಾಕಂದರೆ ಬಸವರಾಜ ರಾಯರೆಡ್ಡಿ ಮಂತ್ರಿ ಆಗ್ತಾರಂಥೇಳಿ ಅಲ್ಲಿ ಜನ ಭಾರಿ ಮಹತ್ವದಿಂದ ಆರಿಸಿ ತಂದ್ರೆ ಕರೆ ಮಂತ್ರಿ ಆಗಕ್ಕೆ ಹೋಗಲಿಲ್ಲ, ಮಂತ್ರಿ ಮಾಡಲಿಲ್ಲ ಅವ್ರನ್ನ. ಅದು ಯಾಕೆ ಮಂತ್ರಿ ಮಾಡಲಿಲ್ಲ ಅನ್ನೋದು ಇನ್ನು ಆ ಕ್ಷೇತ್ರದ ಜನತೆ ಅಲ್ಲಿ ಹೈಕಮಾಂಡ್ ಕೇಳ್ಬೇಕು. ಯಾಕಂದರೆ ಹಿರಿಯ ಮನುಷ್ಯ ಬಸವರಾಜ ರಾಯರೆಡ್ಡಿ, ಅನೇಕ ಬಾರಿ ಮಂತ್ರಿ ಆದವರು, ಮಾತ್ರ ಸರಳ ಸಜ್ಜನಿಕೆ ರಾಜಕಾರಣಿ, ಯಾವುದೇ ವಿವಾದಕ್ಕೊಳಗಾಲಾರದಂಥ ಬಸವರಾಜ ರಾಯರೆಡ್ಡಿ ಬಗ್ಗೆ ವಿಶೇಷ ಸ್ಟೋರಿ ಏನು ತೊಗೊಂಬಂದನಂದ್ರೆ ನೋಡ್ರಿ, ಗೃಹಲಕ್ಷ್ಮಿ ಯೋಜನೆ ತಯಾರು ಮಾಡ್ಯಾರಲ್ಲ ಕರ್ನಾಟಕ ಸರ್ಕಾರದವ್ರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರತಿ ಹೆಣ್ಮಗಳ ಮನೆಗೆ ಯಜಮಾನತಿಗೆ 2,000 ರೂಪಾಯಿ. ಆ 2,000 ರೂಪಾಯಿ ಕೊಡೋ ಸಲುವಾಗಿ ಸರ್ಕಾರ ಖಜಾನೆಗೂ ಭಾರಿ ಬೀಳಬಾರ್ದಂತೇಳಿ ತನಗೆ ಬರುವಂಥ ಎಲ್ಲ ತಿಂಗಳ ವೇತನವನ್ನು ಗೃಹಲಕ್ಷ್ಮಿ ಯೋಜನೆಗೆ ಕೊಡ್ರಿ ಅಂತ ಹೇಳಿದಂಥ ಕರ್ನಾಟಕ ರಾಜ್ಯದ ಏಕೈಕ ಶಾಸಕ ಅಂದರೆ ಬಸವರಾಜ ರಾಯರೆಡ್ಡಿ. ಏನು ನೋಡಿದ ಶಾಸಕರು ಏನು ಎಲ್ಲರೂ ಘೋಷಣೆ ಮಾಡಬೇಕು, ತಿಂಗಳ ಲಕ್ಷಾಂತರ ರೂಪಾಯಿ ಪಗಾರ, ವೇತನ, DA ಎಲ್ಲ ಬರ್ತಾವ್ರಿ. ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಆ ಬಡ ಮಹಿಳೆಗೆ ಒಂದು 2,000 ರೂಪಾಯಿ ಆಸರೆ ಆಗಬೇಕಂತೇಳಿ ಕರ್ನಾಟಕ ಸರ್ಕಾರ ಚುನಾವಣೆಗಿಂತ ಮುಂಚಿತ ಅದನ್ನು ಗ್ಯಾರಂಟಿ ಮುಖಾಂತರ ಹೇಳಿದ್ರು. ಅದನ್ನು ಜಾರಿಗೆ ತರಾಕತ್ತಾರ. ಈಗೆಲ್ಲ ಆನ್ಲೈನ್ ಸೆಂಟರ್ದಾಗ ಎಲ್ಲ ನೂಕುಲು ನಡೆದೈತಿ, ಎಲ್ಲರೂ ನೋಂದಣಿ ಮಾಡ್ಕೊಳಕತ್ತಾರ. ಆದರೆ ಸರ್ಕಾರದ ಖಜಾನೆಗೆ ಹೊರೆ ಭಾಳ ಬೀಳಬಾರ್ದು, ನನಗೇನು ಪಗಾರಿಗಾರ ಅವಶ್ಯಕತೆ ಇಲ್ಲ, ನಾನೊಬ್ಬ ಜನಸೇವಕ, ಉದ್ಯೋಗ ಮಾಡೋಕ್ಕೆ ಹೋಗಿಲ್ಲ, ರಾಜಕಾರಣ ಕಂತಾರ ಬಸವರಾಜ ರಾಯರೆಡ್ಡಿ. ಅದನ್ನು 2,000 ರೂಪಾಯಿ ಅದನ್ನು ನೀಗಿಸೋ ಸಲುವಾಗಿ ತನಗೆ ಬರ್ತಕ್ಕಂಥ ತಿಂಗಳಿಗೆ ವೇತನ, ತಿಂಗಳಿಗೆ ಬರ್ತಕ್ಕಂಥ DA, ಪ್ರಯಾಣ ವೆಚ್ಚ, ಅಧಿವೇಶನದ ವೆಚ್ಚ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆಗೆ ನನ್ನ ತಿಂಗಳ ವೇತನವನ್ನು ಕೊಡ್ತೀನಿ ಅಂತೇಳಿ ಸಾರಾಸಗಟಾಗಿ ಹೇಳಿದಂಥ ಬಸವರಾಜ ರಾಯರೆಡ್ಡಿ ಬಗ್ಗೆ ಎಷ್ಟು MLAಗಳು ಅವ್ರಂಗೆ ಏನು ಮುಂದೆ ನಡೀತೀರಿಪ್ಪ? 224 MLAಗಳದೇ ರೀ. ಅಲ್ಲಿ ಯಾವುದೇ ಭಾರತೀಯ ಜನತಾ ಪಕ್ಷ, JDS ಯಾವ್ದು ಪಕ್ಷ ನೋಡಬೇಡ್ರಿ. ಗೃಹಲಕ್ಷ್ಮಿ ಯೋಜನೆ ಅಂದರೆ ಏನು ಇದ ಪಕ್ಷದವ್ರು ಕೊಡ್ಬೇಕು, ಅದ ಪಕ್ಷದವ್ರು ಕೊಡ್ಬೇಕಂತ ಏನಿಲ್ಲ. ಎಲ್ಲಿ BJP ಆರಿಸಿ ಬಂದೈತಿ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆಕೈತಿ, ಅವ್ರಿಗೇನು ಕೊಡಬಾರ್ದಂತಿಲ್ಲ, ಎಲ್ಲ ಕಡೆ ಕೊಡ್ತಾರೆ. ಆದರೆ 224 ಶಾಸಕರು ಸ್ಥಿತಿವಂತರು, ಶ್ರೀಮಂತರನ್ನ ಇರ್ತಾರಲ್ರಿ. ಅದು ಹೆಂಗಂತೀರಂತೀರಿ ನೋಡ್ರಿ, ಅವ್ರ ಅಫಿಡೇಟ್ಗಳು ತೆಗೆದು ₹1 ಕೋಟಿ, ₹2 ಕೋಟಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿನ ತೋರಿಸಿರ್ತಾರೆ. ಹಾಗಾದರೆ 224 ಶಾಸಕರು ತಮ್ಮ ಪ್ರತಿ ತಿಂಗಳ ಬರುವಂಥ ಸರ್ಕಾರದ ವೇತನ, ಪೆನ್ಷನ್ನು ಏನು ಬರ್ತೈತಿ, DA ಎಲ್ಲ ಖರ್ಚು ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ರೆ ಬಸವರಾಜ ರಾಯರೆಡ್ಡಿ ಹಂಗೆ ಪ್ರೇರಣೆ ನಿಮಗೂ ಸಿಗ್ತೈತೇನ್ರಿ? ಹಂಗಾರ ಬಸವರಾಜ ರಾಯರೆಡ್ಡಿ ಅವರು ಮಾಡಿದಂಥ ಸಾಧನೆ, ಮಾಡಿದಂಥ ಒಂದು ಕೊಡುಗೆ ಕರ್ನಾಟಕ ಸರ್ಕಾರದ ಖಜಾನೆಗೆ ತಮ್ಮ ಬರ್ತಕ್ಕಂಥ ವೇತನವನ್ನು ಸರ್ಕಾರದ ಖಜಾನೆಗೆ ತುಂಬಿ ತಾನು ಪಡೆಯಲಿಲ್ಲ, ಆ ಬಡ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೇಳಿದಂಥ ಏಕೈಕ ಶಾಸಕ ಅಂದರೆ ಬಸವರಾಜ ರಾಯರೆಡ್ಡಿ. ಇನ್ನು ಬಸವರಾಜ ರಾಯರೆಡ್ಡಿ ಈ ಸುದ್ದಿ ನೋಡಿದ ತಕ್ಷಣ ಎಷ್ಟು ಕರ್ನಾಟಕದ MLAಗಳು ನೀ ಮುಂದೆ ಖಜಾನೆ ತುಂಬ್ತಾರೋ ಏನು, ಬಸವರಾಜ ರಾಯರೆಡ್ಡಿ ಒಬ್ಬ ತುಂಬಲಿ ಬಿಡೋ ಮಾರಾಯ, ನಮಗೆ ಯಾಕೆ ಬೇಕಂತಾರೋ ಇನ್ನು ಕಾದು ನೋಡ್ಬೇಕಲ್ರಿ. ಹಾಗಾದ್ರೆ ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರದ ಪುಣ್ಯವಂತ ಮಹಾಜನತೆಯ ಶಾಸಕ ಇಂಥ ಒಂದು ಒಳ್ಳೆಯ ಘೋಷಣೆ ಮಾಡ್ಯಾರಂದ ಮೇಲೆ ಅನಿಸಿಕೆಗಳನ್ನ ಕರ್ನಾಟಕ ರಾಜ್ಯಾದ್ಯಂತ ಇನ್ನಿತರ ಶಾಸಕರ ಕ್ಷೇತ್ರದ ಜನತೆ ಹೇಳ್ತೀರಿ ನನಗೆ. ಹಾಗಾದ್ರೆ ಖಡಕ ಜವಾರಿ ಕಾಕಾಗ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಬಲಗಡೆ ಗಂಟೆ ಒತ್ತಿರಿ, ಮತ್ತು ಸುದ್ದಿ ಹೇಳೋ ಶಕ್ತಿ ಬರ್ತೈತಿ. ನಮಸ್ಕಾರ.